ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶುಕ್ರವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿಯ ಮರಾಠಿ ಕ್ಯಾಂಪ್ ಬೈರಾಪುರ ಗ್ರಾಮದಲ್ಲಿ ಚಿರತೆ ಹಾಗೂ ಹುಲಿಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶುಕ್ರವಾರ ಬೈರಾಪುರ ಶಾಲೆ ಹಾಗೂ ಅಂಗನವಾಡಿಗೆ ಮಕ್ಕಳು ಗೈರು ಹಾಜರಾಗಿದ್ದರು. ಬೈರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 3 ಕಿಲೋಮೀಟರ್ ದೂರದ ಮರಾಠಿ ಕ್ಯಾಂಪಿನಿಂದ 28 ಮಕ್ಕಳು ಹಾಗೂ ಅಂಗನವಾಡಿಗೆ 13 ಮಕ್ಕಳು ಬರುತ್ತಿದ್ದರು. ಬುಧವಾರ ಶಾಲೆ ಮುಗಿಸಿ ಈ ಮಕ್ಕಳು ವಾಪಸ್ಸು ಮರಾಠಿ ಕ್ಯಾಂಪಿಗೆ ಕಾಡಿನ ಮಾರ್ಗದಲ್ಲಿ ಬರುತ್ತಿದ್ದಾಗ ಏಕಾಏಕಿ ಚಿರತೆಯೊಂದು ರಸ್ತೆಗೆ ಹಾರಿ ಬಂದಿದೆ. ಇದರಿಂದ ಭಯಭೀತರಾದ ಎಲ್ಲಾ ಮಕ್ಕಳು ಚೆಲ್ಲಾಪಿಲ್ಲಿಯಾಗಿ ಓಡಿ ಮನೆ ಸೇರಿಕೊಂಡಿದ್ದಾರೆ. ಭಯಭೀತರಾದ ಪೋಷಕರು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಮಕ್ಕಳನ್ನು ಶಾಲೆಗೆ ಬಿಡಲು ಅದೇ ಕಾಡು ದಾರಿಯಲ್ಲಿ ಬರುತ್ತಿದ್ದಾಗ ಹುಲಿಯೊಂದು ಅಡ್ಡ ಬಂದಿದೆ. ಗಾಬರಿಯಾದ ಪೋಷಕರು ಬೈರಾಪುರ ಶಾಲೆಗೆ ಬಂದು ಮರಾಠಿ ಕ್ಯಾಂಪಿನ ಎಲ್ಲಾ ಮಕ್ಕಳನ್ನು ವಾಪಸ್ಸು ಮನೆಗೆ ಕರೆದೊಯ್ದಿದ್ದಾರೆ. ಬದಲಿ ರಸ್ತೆ ಮಾಡಿಕೊಡುವವರೆಗೆ ಮಕ್ಕಳನ್ನು ಶಾಲೆಗೆ ಕಳಿಸುವುದಿಲ್ಲವೆಂದಿದ್ದಾರೆ. ಮರಾಠಿ ಕ್ಯಾಂಪ್ ಹಾಗೂ ಬೈರಾಪುರಕ್ಕೆ ಬರುವ ಕಾಡು ಮಾರ್ಗವು ಲಕ್ಕುವಳ್ಳಿ ಭದ್ರಾ ಅಭಯಾರಣ್ಯಕ್ಕೆ ಸೇರಲಿದೆ. ಮರಾಠಿ ಕ್ಯಾಂಪಿನಿಂದ ಬೈರಾಪುರ ಶಾಲೆಗೆ ಬರುವ ಮಕ್ಕಳು ಇದೇ ಮಾರ್ಗವಾಗಿ ಶಾಲೆಗೆ ಬರಬೇಕಾಗಿದೆ. ಆದ್ದರಿಂದ ಮರಾಠಿ ಕ್ಯಾಂಪಿನ ಗ್ರಾಮಸ್ಥರು ಗುರುವಾರ ತಹಶೀಲ್ದಾರ್ ಡಾಕ್ಟರ್ ನೂರುಲ್ ಹುದಾ ಅವರಿಗೆ ಮನವಿ ಪತ್ರ ಅರ್ಪಿಸಿದ್ದರು. ಮರಾಠಿ ಕ್ಯಾಂಪಿನಿಂದ ಬೈರಾಪುರಕ್ಕೆ ಹೋಗಲು ಕಂದಾಯ ಜಾಗದಲ್ಲಿ ಬೇರೆ ರಸ್ತೆ ಮಾಡಿಸಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬನಾ ಅಂಜುಮ್ ಗುರುವಾರ ಬೈರಾಪುರ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಪೋಷಕರೊಂದಿಗೆ ಮಾತುಕತೆ ನಡೆಸಿದರು. ಮಕ್ಕಳಿಗೆ ಸೂಕ್ತ ರಕ್ಷಣೆ ಬೇಕಾಗಿದ್ದು, ಚಿರತೆ, ಹುಲಿ ಕಾಣಿಸಿರುವುದರಿಂದ ಎನ್ಆರ್ಪುರ ಅರಣ್ಯ ಇಲಾಖೆಗೆ ಹಾಗೂ ಉಂಬಳಬೈಲು ಅರಣ್ಯ ಇಲಾಖೆಗೆ ಮತ್ತು ಕೊಪ್ಪ ಡಿಎಫ್ಒಗೆ ಪತ್ರ ಬರೆದಿದ್ದೇನೆ. ಮಕ್ಕಳು ಬರುತ್ತಿರುವ ರಸ್ತೆಯು ಲಕ್ಕವಳ್ಳಿ ಭದ್ರಾ ಅಭಯಾರಣ್ಯ ಜಾಗವಾಗಿರುವುದರಿಂದ ಅಲ್ಲಿನ ಅರಣ್ಯ ಅಧಿಕಾರಿಗಳಿಗೂ ಪತ್ರ ಬರೆಯುತ್ತೇನೆ ಎಂದರು. ಕಳೆದ ಕೆಲವು ದಿನಗಳಿಂದ ಮರಾಠಿ ಕ್ಯಾಂಪ್ ಬೈರಾಪುರ ಗ್ರಾಮದಲ್ಲಿ ಚಿರತೆಯೊಂದು ದನ ಹಾಗೂ ಕುರಿಗಳನ್ನು ತಿಂದು ಹಾಕಿದೆ ಎನ್ನುತ್ತಾರೆ ಮುತ್ತಿನಕೊಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ದೇವಂತಗೌಡ. ಬೈರಾಪುರ ಗ್ರಾಮದ ಗವಿಯಪ್ಪ ಎಂಬುವರ ಮನೆಯ ಒಳಗೆ ಕಟ್ಟಿ ಹಾಕಿದ್ದ ಕುರಿಯನ್ನು ರಾತ್ರಿ ಸಮಯದಲ್ಲಿ ಚಿರತೆ ಮನೆಯೊಳಗೆ ನುಗ್ಗಿ ತಿಂದು ಹಾಕಿದೆ. ಮರಾಠಿ ಕ್ಯಾಂಪಿನ ರಮೇಶ ಎಂಬುವರ ದನಕರುಗಳು ಹಾಗೂ ಬೈರಾಪುರ ಗ್ರಾಮದ ದುಗ್ಗಪ್ಪಗೌಡ ಮನೆಯ ದನಕರುಗಳನ್ನು ಚಿರತೆ ತಿಂದು ಹಾಕಿರುವುದು ಗ್ರಾಮಸ್ಥರ ಗಮನಕ್ಕೆ ಬಂದಿದೆ. ಇದರಿಂದ ಮರಾಠಿ ಕ್ಯಾಂಪ್ ಬೈರಾಪುರ ಗ್ರಾಮದ ಜನರು ಭಯಭೀತರಾಗಿದ್ದು, ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ತುರ್ತು ಕ್ರಮ ತೆಗೆದುಕೊಂಡು ಚಿರತೆಯನ್ನು ಸೆರೆ ಹಿಡಿಯಬೇಕು ಎಂದು ಒತ್ತಾಯಿಸಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಕಾನೂರು ಗ್ರಾಮದಲ್ಲೂ ಚಿರತೆಯ ಕಾಟವಿದ್ದು, ಗುರುವಾರ ರಾತ್ರಿ ಗದ್ದೆಮನೆ ಗೋವಿಂದೇಗೌಡ ಎಂಬ ರೈತರ ದನದ ಕೊಟ್ಟಿಗೆಗೆ ನುಗ್ಗಿ ಕಟ್ಟಿ ಹಾಕಿದ್ದ 9 ದಿನಗಳ ದನದ ಕರುವನ್ನು ಕಚ್ಚಿ ಅರ್ಧ ತಿಂದು ಹಾಕಿದ ಘಟನೆ ನಡೆದಿದೆ. ಅಲ್ಲದೆ ಕಳೆದ 15 ದಿನದಿಂದ ಪಕ್ಕದ ಹಳ್ಳಿಗಳಾದ ರಾಮನಹಡ್ಲು ಎಂಬಲ್ಲಿ ಮೇಯಲು ಬಿಟ್ಟಿದ್ದ 2 ಎಮ್ಮೆಗಳ ಮೇಲೆ ಚಿರತೆ ದಾಳಿ ಮಾಡಿದ್ದು, ಒಂದು ಎಮ್ಮೆ ಅಲ್ಲೇ ಸತ್ತು ಹೋಗಿದೆ. ಇನ್ನೊಂದು ಎಮ್ಮೆಯು ತಪ್ಪಿಸಿಕೊಂಡು ಮನೆಗೆ ಬಂದಿದ್ದು ಮೈಯಲ್ಲಿ ತರಚಿದ ಗಾಯಗಳಾಗಿದ್ದು ಸಾಯುವ ಸ್ಥಿತಿ ಬಂದಿದೆ. ಅಲ್ಲದೆ ಮೇಯಲು ಬಿಟ್ಟಿದ್ದ ಸಮೀಪದ ಹೊಳೆಕೊಪ್ಪದ ಸುಬ್ರಹ್ಮಣ್ಯ ಎಂಬ ರೈತರಿಗೆ ಸೇರಿದ ದನ ಕರುಗಳು ಸಹ ಚಿರತೆಯು ಸಾಯಿಸಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಶಾಸಕ ಟಿಡಿ ರಾಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಪರಿಶೀಲನೆ ಸಭೆಯು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜೂನ್ 12ರ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಬಾಳೆಗದ್ದೆ ಕಾಫಿ ಬೆಳೆಗಾರರಿಗೆ ಎಸ್ಎಂ ಸೆಹಗಲ್ ಫೌಂಡೇಶನ್ ವತಿಯಿಂದ ಐಸಿಸಿಆರ್ಎಲ್ ಕಾರ್ಯಕ್ರಮದ ಅಂಗವಾಗಿ ಸೋಮವಾರ ಪುನರುತ್ಪಾದಕ ಕಾಫಿ ಕೃಷಿ ಪದ್ಧತಿಯ ಬಗ್ಗೆ ತರಬೇತಿ ಕಾರ್ಯಕ್ರಮವು ನಡೆಯಿತು. ಸಂಸ್ಥೆಯ ಫೀಲ್ಡ್ ಆಫೀಸರ್ ಶಿವಾನಂದ ಮಾತನಾಡಿ, ಕಾಫಿ ಗಿಡಗಳಿಗೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಗೊಬ್ಬರ ನೀಡಬೇಕು. ಗೊಬ್ಬರಗಳನ್ನು ಕಂತುಗಳ ಮೂಲಕ ನೀಡಬೇಕು. ಹೀಗೆ ಮಾಡುವುದರಿಂದ ಗೊಬ್ಬರದ ಬಳಕೆ ಕಡಿಮೆ ಮಾಡಿ ಇಳುವರಿ ಹೆಚ್ಚು ಪಡೆಯಬಹುದು ಎಂದರು. ಇದೇ ಸಂದರ್ಭದಲ್ಲಿ ಜೀವಾಮೃತ ತಯಾರಿಕೆ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಸಂಸ್ಥೆಯ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಶರತ್ ಮಧುಗುಣಿ, ಗ್ರಾಮದ ರೈತರು, ರೈತ ಮಹಿಳೆಯರು ಪಾಲ್ಗೊಂಡು ಮಾಹಿತಿ ಪಡೆದುಕೊಂಡರು. ನರಸಿಂಹರಾಜಪುರ ತಾಲೂಕಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ
ಶೆಟ್ಟಿಕೊಪ್ಪ ವಲಯದ ಕಳ್ಳಿಕೊಪ್ಪ ಕಾರ್ಯಕ್ಷೇತ್ರದ ವತಿಯಿಂದ ಇತ್ತೀಚೆಗೆ ಅಳಲಗೆರೆ ಶಾಲೆ ಹಾಗೂ ಗಣಪತಿ ಪೆಂಡಾಲ್ನಲ್ಲಿ ಪರಿಸರ ಮಾಹಿತಿ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ರಾಜೇಶ್ ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಪ್ರತಿ ಮನೆಯಲ್ಲೂ ಹಣ್ಣಿನ ಗಿಡ, ಹೂವಿನ ಗಿಡ ಬೆಳೆಸುವಂತೆ ಕರೆ ನೀಡಿದರು. ಕೃಷಿ ಮೇಲ್ವಿಚಾರಕ ಅನೂಪ್ ಕುಮಾರ್ ಮಾಹಿತಿ ನೀಡಿದರು. ಸಭೆಯಲ್ಲಿ ವಲಯ ಮೇಲ್ವಿಚಾರಕ ಪುರುಷೋತ್ತಮ್, ಒಕ್ಕೂಟದ ಅಧ್ಯಕ್ಷರಾದ ಎಲ್ದೋ, ಸಂತೋಷ್, ಸೇವಾ ಪ್ರತಿನಿಧಿ ರಮಾ, ಒಕ್ಕೂಟದ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ಅಳಲಗೆರೆಯ ಸರ್ಕಾರಿ ಶಾಲೆಯ ಆವರಣದಲ್ಲಿ 40ಕ್ಕೂ ಹೆಚ್ಚು ಹಣ್ಣಿನ ಗಿಡ ಹಾಗೂ ಅಳಲಗೆರೆಯ ಗಣಪತಿ ಪೆಂಡಾಲ್ನಲ್ಲಿ 20ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ನೆಡಲಾಯಿತು. ವಂದನೆಗಳು.